MLA ಎಲೆಕ್ಷನ್ಸ್ ಹಾಗೆ MP ಎಲೆಕ್ಷನ್ ಅಲ್ಲಿ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಹಿನ್ನಡೆ ಆಗಿದೆ ಸದ್ಯಕ್ಕೆ. ಸೊ ಹೀಗಾಗಿ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದು ಬೇರೆ ಡ್ರಾಮಾ ಅಂತ ಹೇಳ್ತಿದ್ದಾರೆ. ಡ್ರಾಮಾನೋ ಏನು ಕತೆನೋ, ಬಟ್ ಮಹಿಳೆಯರಿಗೆ ಸದ್ಯಕ್ಕೆ ನಮ್ಮಲ್ಲಿ 100 ಜನ MLA ಬರೋರು, ಅಂದರೆ 50% ಕ್ಷೇತ್ರ ಜಾಸ್ತಿಯಾಗಿ 100 ಜನ ಮಹಿಳಾ MLAಗಳು ಬರೋರು, ಒಂದು 10-15 ಜನ ಮಹಿಳಾ MP ಗಳು ಬರೋರು ಕರ್ನಾಟಕದಿಂದ. ಸದ್ಯಕ್ಕೆ ಅದು ಇದೆ. ಬಟ್ ಅದೇನೇ ಆಗಲಿ, ಏನು ಎತ್ತ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ, ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಲೆಕ್ಕಾಚಾರ ಎಲ್ಲವನ್ನೂ ಕೂಡ ಇವತ್ತಿನ ಪ್ರೈಮ್ ಟೈಮಲ್ಲಿ ನಾವು ನೋಡೋಣ. ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಶುಕ್ರವಾರ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಸದ್ಯ ಇದೇ ವಿಚಾರ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ಕಿತ್ತಾಟಕ್ಕೂ ಕಾರಣವಾಗಿದೆ. ಇದೀಗ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ. 2023ರಲ್ಲೇ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಇದುವರೆಗೆ ಯಾಕೆ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಪ್ರಶ್ನೆ ಮಾಡಿದರು. ಮಹಿಳಾ ಮೀಸಲಾತಿ ವಿಧೇಯಕವನ್ನು ನಾವು ವಿರೋಧ ಮಾಡಿಲ್ಲ. ಈಗ ಮಹಿಳಾ ಮೀಸಲಾತಿ ವಿಧೇಯಕ, ಕ್ಷೇತ್ರ ಮರು ವಿಂಗಡಣೆ ಬಿಲ್, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಬಿಲ್ ಮಿಕ್ಸ್ ಮಾಡಿದ್ರು. ಮಹಿಳಾ ಮೀಸಲಾತಿ ವಿಧೇಯಕ ಒಂದೇ ಆಗಿದ್ರೆ ಅಂಗೀಕಾರವಾಗ್ತಿತ್ತು. 3 ವಿಧೇಯಕ ಮಿಕ್ಸ್ ಮಾಡಿದ್ರಿಂದ ಲೋಕಸಭೆಯಲ್ಲಿ ಬಿದ್ದೋಗಿದೆ. ಬಿಜೆಪಿಯವರು ರಾಜಕೀಯ ಆಟ ಆಡ್ತಿದ್ದಾರೆ. ನಾವು ಕ್ಷೇತ್ರ ಮರು ವಿಂಗಡಣಾ ವಿಧೇಯಕಕ್ಕೆ ಮಾತ್ರ ವಿರೋಧಿಸಿದ್ದೇವೆ, ಮಹಿಳಾ ಮೀಸಲಾತಿ ವಿಧೇಯಕವನ್ನು ನಾವು ವಿರೋಧ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್, RR ನಗರದಲ್ಲಿ 6 ಲಕ್ಷ ವೋಟರ್ಸ್ ಅವರೇ, ಯಶವಂತಪುರ 6 ಲಕ್ಷ ವೋಟರ್ಸ್ ಅವರೇ, ಯಲಹಂಕ 5-6 ಲಕ್ಷ ವೋಟರ್ಸ್ ಅವರೇ, ಶಿವಾಜಿನಗರ, ಶಾಂತಿನಗರ ಇಲ್ಲೆಲ್ಲ 2-2.5 ಲಕ್ಷ ವೋಟರ್ಸ್ ಇದ್ದಾರೆ. 6 ಲಕ್ಷಕ್ಕೊಬ್ಬ MLA, 2 ಲಕ್ಷಕ್ಕೊಬ್ಬ MLA. ಜನಸಂಖ್ಯೆ ಜಾಸ್ತಿ ಆಗಿದೆ, ಜನಗಣತಿ ಇವೆಲ್ಲ ಆಧಾರ ಇಟ್ಕೊಂಡು ಪುನರ್ವಿಂಗಡಣೆ ಮಾಡಲೇಬೇಕಾಗುತ್ತೆ. 2004ರಲ್ಲಿ ಕ್ಷೇತ್ರ, ಉದಾಹರಣೆಗೆ ಎಕ್ಸಾಂಪಲ್, ಈಗ ಮಂಡ್ಯದಲ್ಲಿ ಕಿರ್ಗಾವಲು, ಕೆರಗೋಡು ಒಂದು ಕ್ಷೇತ್ರ ಇತ್ತು. ಅವಿಲ್ಲ, 9 ಇರೋ ಕ್ಷೇತ್ರ 7 ಆಯಿತು ಮಂಡ್ಯದಲ್ಲಿ. ಅಂಡ್ ಇಲ್ಲಿ ಬಂದಾಗ, ತುಮಕೂರು ಬಂದಾಗ ಬೆಳ್ಳಾವಿ ಅಂತ ಕ್ಷೇತ್ರ ಇತ್ತು, ಹುಲಿಯೂರು ದುರ್ಗ ಅಂತ ಕ್ಷೇತ್ರ ಇತ್ತು. ಆ ಕ್ಷೇತ್ರಗಳು ಪುನರ್ವಿಂಗಡಣೆ ಆದ್ಮೇಲೆ ಹೋಯ್ತು. ಆಲೂರು ಸಪ್ರೇಟ್ ಕ್ಷೇತ್ರ ಇತ್ತು, ಹಾಸನದಲ್ಲಿ ಹೋಯ್ತದು ಕ್ಷೇತ್ರ. ಬನ್ನೂರು ಅಂತ ಮೈಸೂರಲ್ಲಿ ಕ್ಷೇತ್ರ ಇತ್ತು, ಪುನರ್ವಿಂಗಡಣೆ ಆದ್ಮೇಲೆ ಹೋಯ್ತು. ಕೊಡಗುನಲ್ಲಿ 3 ಕಾನ್ಸ್ಟಿಟ್ಯೂನ್ಸಿ ಇತ್ತು, 2 ಕಾನ್ಸ್ಟಿಟ್ಯೂನ್ಸಿ ಆಯಿತು. ಗ್ರಾಮೀಣ ಭಾಗದಲ್ಲಿ ಕ್ಷೇತ್ರಗಳು ಕಡಿಮೆ ಆದವು, ನಗರ ಭಾಗದಲ್ಲಿ ಜಾಸ್ತಿ ಆಯಿತು. ಬೆಂಗಳೂರಲ್ಲಿ 28 ಅಸೆಂಬ್ಲಿ ಕ್ಷೇತ್ರಗಳಿದೆ. ಜನಸಂಖ್ಯೆ ಎಲ್ಲ ಸೆಟ್ಟಿಗೆ ಬಂದರೂ ಅದು ಜಾಸ್ತಿ ಆಯ್ತು. ಹಂಗೆ ಅಯ್ಯೋ ದೇವರೇ, ಜನಗಣತಿ ಆಧಾರದ ಮೇಲೆ ಪುನರ್ವಿಂಗಡಣೆ ಆಗಲೇಬೇಕು. 7 ಲಕ್ಷ ಎಲೆಕ್ಷನ್ ಆಗಷ್ಟೇ 7-8 ಲಕ್ಷ ಆಗ್ತಾರೆ ಬೆಂಗಳೂರು ಸೌತು. ಹಿಂಗೆ RR ನಗರ ನೀವು ಪುನರ್ವಿಂಗಡಣೆ ಮಾಡಲಿಲ್ಲ ಅಂದರೆ ಒಬ್ಬ MLAಗೆ ಅಂತ 10 ಕೋಟಿ ಕೊಡ್ತೀರಿ, ಎತ್ಲ ಕಡೆಗೆ ಸಾಗುತ್ತೆ ಪುಡ್ಗಾಸು. ಕ್ಷೇತ್ರ ಪುನರ್ವಿಂಗಡಣೆ ಮಿಕ್ಸ್ ಮಾಡಿದ್ದು ಅಂದ್ರೆ ಮಾಡಲೇಬೇಕಲ್ಲ ಪುನರ್ವಿಂಗಡಣೆನ. ಇದೊಳ್ಳೆ ಕತೆ ಆಯ್ತಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಬೇಡ ಅದೇನೋ ದೇಶ ವಿರೋಧಿ ಚಟುವಟಿಕೆನ, ಕ್ಷೇತ್ರ ಪುನರ್ವಿಂಗಡಣೆ. ಈಗ 2023ರಲ್ಲಿ ಮಾಡಿರೋ ಬಿಲ್ಲಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಇಂಪ್ಲಿಮೆಂಟೇಷನ್ ಅಂತ ಬರ್ಕೊಂಡಿದ್ದೀರಿ, ಅಲ್ಲಿದೆ. ಅದನ್ನು ತಿದ್ದುಪಡಿ ಮಾಡಕ್ಕೆ ಹೋಗ್ತಾರೆ. ಏನಾರ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರ್ತಾರ? ಲೈಕ್ ದೇಶದ ಮತ್ತು ಜನರ ವಿರೋಧಿ ನಿಲುವಾಗಿದ್ದರೆ ವಿರೋಧ ಮಾಡಿ ಕ್ಷೇತ್ರ ಪುನರ್ವಿಂಗಡಣೆಯನ್ನು. ಆಮೇಲೆ ಉತ್ತರ ಭಾರತಕ್ಕೆ ಜಾಸ್ತಿ ಆಗುತ್ತೆ, ದಕ್ಷಿಣ ಭಾರತ ಕಡಿಮೆ ಆಗುತ್ತೆ ಅನ್ನೋದಿತ್ತು. ಅದನ್ನು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನು 50% ಎಲ್ಲ ಕಡೆ ಮಾಸಕ್ಕೆ ಜಾಸ್ತಿ ಆಗಲಿ ಅಂತ. ಕರ್ನಾಟಕ 28 ಇರೋದು 42 ಆಗುತ್ತೆ. ಇದೆಲ್ಲವೂ ಇದ್ದಾಗ ಈ ರಾಜಕಾರಣ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೆಣ್ಮಕ್ಳು ರಾಜಕಾರಣ ಮಾಡಲಿ ಬಿಡಿ, ಅವ್ರಿಗೂ ಬರಲಿ. ಇನ್ನು ಕೇಂದ್ರ ಸರ್ಕಾರ ಮಸೂದೆ ಮಂಡನೆ ಮಾಡಿದ ದಿನವೇ ಸೋಲಾಗುತ್ತೆ ಅಂತ ಗೊತ್ತಿತ್ತು. ರಾಜಕೀಯ ಕಾರಣಕ್ಕಾಗಿ ಮೆಜಾರಿಟಿ ಇಲ್ಲದೇ ಇದ್ರು ಮಂಡಿಸಿದ್ದಾರೆ. ಈಗ ನಾವು ವಿರೋಧ ಮಾಡಿದ್ದೀವಿ ಅಂತ ನಾಟಕ ಮಾಡ್ತಿದ್ದಾರೆ. ಈಗಂತ ಧಾರವಾಡದಲ್ಲಿ ಶಾಸಕ ಕೋನ್ ರೆಡ್ಡಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ವಪಕ್ಷ ಸಭೆ ಕರೆಯುವಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರ ಕರೆಯಲೇ ಇಲ್ಲ. ಬಿಜೆಪಿ ಅವರಿಗೆ ಪ್ರಜಾಪ್ರಭುತ್ವ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಫೇಲ್ ಆದ್ಮೇಲೆ ನಾಟಕ ಮಾಡೋದು ಸರಿಯಲ್ಲ ಅಂತ ಕುಟುಕಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಶಾಸಕರ ದೆಹಲಿ ಪೆರೇಡ್ ವಿಚಾರವಾಗಿಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸ್ಥಾನ ಕೇಳೋದಕ್ಕೆ ಅವರಿಗೆ ಹಕ್ಕಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಸಿಎಂ ಅವರ ಪರಮಾಧಿಕಾರ. ಹೈಕಮಾಂಡ್ ಇನ್ನೂ ನಿರ್ಣಯ ಮಾಡಿಲ್ಲ. ಖರ್ಗೆ, ರಾಹುಲ್, ಸುರ್ಜೇವಾಲಾ ಕುಳಿತು ನಿರ್ಣಯ ಮಾಡ್ತಾರೆ. ಒಮ್ಮೆ 2 ಸಲ ಗೆದ್ದ 38 ಶಾಸಕರು ಹೋಟೆಲ್ನಲ್ಲಿ ಸೇರಿದ್ದೆವು. ಸಿಎಂ DCM ಒಪ್ಪಿಗೆ ಪಡೆದು ದೆಹಲಿಗೆ ಹೋಗುವ ತೀರ್ಮಾನ ಮಾಡಿದ್ದೆವು. ರೈತ ಕೋಟಾದಲ್ಲಿ ಸಚಿವ ಸ್ಥಾನ ನಾನು ನಿಭಾಯಿಸ್ತೇನೆ ಅಂತ ಕೋನ್ ರೆಡ್ಡಿ ಮಂತ್ರಿಗಿರಿ ಆಸೆಯನ್ನು ಹೊರಹಾಕಿದ್ದಾರೆ. ಇದ್ಯಾವುದಿದು ರೈತ ಕೋಟ, ಹೊಸ ಕೋಟ? ಮೆಜಾರಿಟಿ ಇಲ್ಲ ಅವ್ರಿಗೆ. ಸರ್ಕಾರ ನಡೆಸೋಕೆ ಮೆಜಾರಿಟಿ ಇದೆ, 51%. ಯಾರು 272 MP ಇರ್ತಾರೆ, ಅವರು ಸರ್ಕಾರ ನಡೆಸ್ಬೋದು. NDAಗೆ 290 ಚಿಲ್ಲರೆ ಇದೆ, ನಡೆಸ್ತಾ ಇದ್ದಾರೆ. ಬಟ್ ಒಂದು ಬಿಲ್ ಪಾಸ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು, ಈ ಥರದ ಅಂದಾಗ 3/2 ಭಾಗದ ಬಹುಮತದ ಅವಶ್ಯಕತೆ ಇದೆ.
ಸರ್ಕಾರ ನಡ್ಸಕ್ಕೆ ಮೆಜಾರಿಟಿ ಇದೆ, ಈ ಬಿಲ್ಗಳು ಪಾಸ್ ಮಾಡ್ಕೊಂಡು ಮಾಡೋಕ್ಕೆ ಮೆಜಾರಿಟಿ ಇಲ್ಲ. ಐ ಅಗ್ರಿ. ಒಳ್ಳೇದಾದ್ರೆ ಎಲ್ಲ ಸೇರ್ ಮಾಡಿ, ಎಲ್ಲ ಒಳ್ಳೇದೇ ಆಗದಾರೆ ಎಲ್ಲ ಸೇರ್ ಮಾಡಿ. ಕ್ಷೇತ್ರ ಪುನರ್ವಿಂಗಡಣೆ ಅವಶ್ಯಕತೆ ಇದೆ, ಪುನರ್ವಿಂಗಡಣೆ ಮಾಡಲೇಬೇಕು. ಹೇಳಿದಲ್ಲ, ಬೆಂಗಳೂರಿಗೆ ಎಕ್ಸಾಂಪಲ್ ಯಲಹಂಕ, ಮಹದೇವಪುರ, RR ನಗರ, ಯಶವಂತಪುರ, ದಾಸರಳ್ಳಿ ಇವರೆಲ್ಲ 5 ಲಕ್ಷ, 6 ಲಕ್ಷ, 7 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಹಾಗಾಗಿ 2008ರಲ್ಲಿ ಹೊಸ ಕ್ಷೇತ್ರಗಳು ಬಂದಿದ್ದು, ಕರೆಕ್ಟಾಗಿ 20 ವರ್ಷ ಆಗುತ್ತೆ, ಆಗಲಿ ಬಿಡಿ. ಹಾಗಾಗಿ ಯಾರ್ದು ಅವಕಾಶನ ಯಾಕೆ ತಪ್ಪಿಸ್ತೀರಿ, ಯಾಕೆ ತೊಂದರೆ ಕೊಡ್ತೀರಿ ರಾಜಕೀಯ ಕಾರಣಕ್ಕೆ ಅಂತ. ಇನ್ನು ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಓಪನ್ ಚಾಲೆಂಜ್ ಹಾಕಿದ್ದಾರೆ ಹಾಗೂ ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. NDA ಸರ್ಕಾರದ ಅಹಂಕಾರಕ್ಕೆ ಮಹಿಳೆಯರು ತಕ್ಕ ಉತ್ತರ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಸೋಲು ಕಂಡಿದ್ದು ಸರಿಯಾಗಿದೆ, ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಗೆಲುವು. NDA ನಾಯಕರು ಮೊದಲ ಬಾರಿಗೆ ಸೋಲಿನ ಆಘಾತವನ್ನು ಅನುಭವಿಸಿದ್ದಾರೆ. ನಿಮಗೆ ನಿಜಕ್ಕೂ ಮಹಿಳೆಯರಿಗಾಗಿ ಏನಾದರೂ ಮಾಡಬೇಕು ಎನ್ನುವ ಹಂಬಲವಿದ್ರೆ ಹಳೆಯ ಮಸೂದೆ ತನ್ನಿ, ನಾವು ಬೆಂಬಲಿಸ್ತೇವೆ. NDA ಸರ್ಕಾರವು ಮಹಿಳಾ ಮೀಸಲಾತಿ ವಿಚಾರವನ್ನ ತನ್ನ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಳ್ತಿದೆಯೇ ಹೊರತು ಜಾರಿಗೆ ತರುವ ಇಚ್ಛೆಯನ್ನ ಹೊಂದಿಲ್ಲ. ಅಧಿಕಾರದಲ್ಲಿ ಇನ್ನಷ್ಟು ಕಾಲ ಮುಂದುವರಿಯಲು ನಡೆಸಿರುವ ಕುತಂತ್ರ ಇದು. ವಿರೋಧ ಪಕ್ಷಗಳು ಈ ಮಸೂದೆಯ ಲೋಪದೋಷಗಳನ್ನು ಎತ್ತಿ ತೋರಿಸಿದವು. ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲದ ಕೊರತೆಯಿಂದ ಮಸೂದೆ ಬಿದ್ದಿರುವುದು ಸರ್ಕಾರದ ಆಡಳಿತ ವೈಫಲ್ಯವನ್ನು ತೋರಿಸುತ್ತದೆ. ಇದು ಸಂವಿಧಾನ ಮತ್ತು ವಿರೋಧ ಪಕ್ಷದ ಒಗ್ಗಟ್ಟಿನ ಗೆಲುವು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ನೀವು ಒಂದಣ್ಣಾಗಿ ನೀವು ರಾಜೀವ್ ಗಾಂಧಿ ಮಗಳು ಅನ್ನೋ ಕಾರಣಕ್ಕೆ ಅವಕಾಶ ಆಯಿತು. ಯಾರೋ ರಾಜಕಾರಣಿಗಳ ಮಕ್ಕಳು ರಾಜಕಾರಣ ಮಾಡ್ತಾರೆ, ಹೆಣ್ಮಕ್ಳು, ರಾಜಕೀಯ ಹಿನ್ನೆಲೆ ಇಲ್ಲದಂಥ ಹೆಣ್ಮಕ್ಳುಗಳು ಬಂದು ರಾಜಕಾರಣ ಮಾಡಬೇಕು ಅಂತಂದರೆ ಇದೆಲ್ಲದರ ಅವಶ್ಯಕತೆ ಇದೆ. ಪ್ರಿಯಾಂಕಾ ಗಾಂಧಿ ರಾಜೀವ್ ಗಾಂಧಿ ಅವ್ರ ಮಗಳು ಅನ್ನೋ ಕಾರಣಕ್ಕೆ ರಾಜಕಾರಣ, ಮತ್ತೊಬ್ಳು ಸೌಮ್ಯನೋ ರಮ್ಯಾನೋ ಮತ್ತೊಬ್ರು ಯಾರೋ ಸಾಮಾನ್ಯ ಕುಟುಂಬದ ಹೆಣ್ಮಗು ಸಾಕಮ್ಮನೋ ಮತ್ತೊಬ್ರು ಯಾರೋ ಬರಬೇಕು ಅಂತ ಜನ ಜಾಸ್ತಿ ಅಂತಂದರೆ ಇದರ ಅವಶ್ಯಕತೆ ಇದೆ, ಇದರ ಅನಿವಾರ್ಯತೆ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಮಹಾಪಾಪನ? ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಮಹಾಪಾಪನ? ನಿಜವಾಗ್ಲೂ ಅಂಥದ್ದಿದ್ರೆ ಡಿಬೇಟ್ ಮಾಡಿ. ಯಾಕೆ ಆ ಥರದ ಎಡವಟ್ಟುಗಳು ಮಾಡ್ತೀರಿ? ಯಾಕಂದರೆ ನಾವು ಹೇಳ್ತಾ ಇರೋದು 50% ಕ್ಷೇತ್ರ ಕರ್ನಾಟಕದಲ್ಲಿ 224 MLA ಇದ್ದಾರೆ, 50% ಜಾಸ್ತಿ ಆಗುತ್ತೆ ಅನ್ನೋದಾದರೆ ಹತ್ತತ್ರ 125 ಅನ್ಕೊಳ್ಳಿ, ಆಯಿತು. 336 ಕ್ಷೇತ್ರ ಆಗುತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ. 336ರಲ್ಲಿ ಹೆಚ್ಚು ಕಮ್ಮಿ 100 ಜನಕ್ಕೂ ಅಧಿಕ ಹೆಣ್ಮಕ್ಳು MLAಗಳು ಬರ್ತಾರೆ. ಸೊ ಅದಕ್ಕೆ ಯಾವುದಕ್ಕೂ ಅವಕಾಶ ಆಗುತ್ತೆ ಅಂತ 28 MP ಇದ್ದಾರೆ, ಅದು 42 MP ಆಗುತ್ತೆ. ತಮಿಳುನಾಡಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರ್ಜರಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಪೊನ್ನೇರಿಯಲ್ಲಿ ಚುನಾವಣಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಬಿಜೆಪಿಯ ಕ್ಷೇತ್ರ ಪುನರ್ವಿಂಗಡಣೆ ಕ್ರಮವು ದಕ್ಷಿಣ ರಾಜ್ಯಗಳು, ಸಣ್ಣ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳ ಬಲವನ್ನು ದುರ್ಬಲಗೊಳಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಗುಡುಗಿದ್ದಾರೆ. ಈ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಗಡಿಗಳನ್ನ ಪುನರ್ವಿಂಗಡಣೆಯನ್ನು ವಿಲೀನ ಮಾಡಿ ಮರೆ ಮಾಡಲಾಗಿದೆ. ಇದರ ಉದ್ದೇಶ ಭಾರತ ಒಕ್ಕೂಟದಲ್ಲಿ ತಮಿಳುನಾಡಿನ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡುವುದಾಗಿದೆ. ನಾವು ಸಂಸತ್ತಿನಲ್ಲಿ ಈ ಮಸೂದೆಯನ್ನು ಸೋಲಿಸಿದ್ದೇವೆ. ಭಾರತದ ಕಲ್ಪನೆಯನ್ನು ರಕ್ಷಿಸಲು ಸರ್ಕಾರದ ಮಸೂದೆಯನ್ನು ಸೋಲಿಸಿದ್ದೇವೆ. ಭಾರತ ಎಂಬುದು ರಾಜ್ಯಗಳ ಒಕ್ಕೂಟವಾಗಿದ್ದು ಪ್ರತಿಯೊಂದು ರಾಜ್ಯವು ತನ್ನ ಧ್ವನಿಯನ್ನು ಎತ್ತಬೇಕು, ತನ್ನ ಅಭಿಪ್ರಾಯ ವ್ಯಕ್ತಪಡಿಸಲು ಮುಕ್ತವಾಗಿರಬೇಕು, ತನ್ನ ಸಂಪ್ರದಾಯವನ್ನು ರಕ್ಷಿಸಿಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ತಮಿಳುನಾಡು ಸಾಮಾನ್ಯ ಭಾಷೆಯಲ್ಲಿ ಅದು ಸಾವಿರಾರು ವರ್ಷಗಳ ನಿಮ್ಮ ಅನುಭವ, ನೆನಪುಗಳ ಗುಚ್ಛ. ಈ ಭೂಮಿಯಲ್ಲಿ ಯಾವುದೇ ಶಕ್ತಿಯು ತಮಿಳುನಾಡು ಅಥವಾ ತಮಿಳು ಭಾಷೆಯನ್ನು ಮುಟ್ಟಲು ಸಾಧ್ಯವಿಲ್ಲ. ಆದರೆ ದೆಹಲಿಯಿಂದ ತಮಿಳುನಾಡನ್ನು ಆಳಲು ಬಯಸಿದ್ದಾರೆ. ಬಿಜೆಪಿ ತಮಿಳುನಾಡಲ್ಲಿ ಪಾಲುದಾರರನ್ನು ಬಯಸ್ತಾ ಇದೆ. DMK ಅಂತ AIADMK ತಮಿಳು ಜನರನ್ನು ರಕ್ಷಿಸುವ ಗುರಿಯನ್ನು ಈ ಹಿಂದೆ ಹೊಂದಿತ್ತು. ಆದರೆ ಆ AIADMK ಬಹಳ ಹಿಂದೆಯೇ ಸತ್ತು ಹೋಗಿದೆ. ಇಂದು ಹೊಸ AIADMK ಕೇವಲ ಬಿಜೆಪಿ ಮುಖವಾಡದಂತಿದೆ. ಇದು ನಿಮ್ಮ ಸರ್ಕಾರದ ಮಾದರಿಯಾದ ಪೆರಿಯಾರ್ ಅವರ ವಿಚಾರಗಳನ್ನು ಪುಡಿ ಮಾಡಲು, ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ನಾಶ ಮಾಡಲು ಬಿಜೆಪಿಗರು ಬಯಸುತ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಅವ್ರನ್ನೇನೋ ದೆಹಲಿಯಿಂದ ಆಳಕ್ಕೂ ಹೊರಟವ್ರೆ. ತಾವ್ಯಾವ ಊರವರು? ಹೊಸೂರ, ಕೃಷ್ಣಗಿರಿನ, ಸೇಲಂನ, ಕೊಯಮತ್ತೂರ? ರಾಹುಲ್ ಗಾಂಧಿ ಅವರು ಅದ್ಯಾವ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ದೆಹಲಿಯಿಂದ ಆಪರೇಟ್ ಆಗುವಂಥ ಪಾರ್ಟಿಗಳು. ಬಿಜೆಪಿ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಅವ್ರು ಮಾತಾಡೋಕ್ಕೆ ಯಾವ ನೈತಿಕತೆ ಇಲ್ಲ. ತಮಿಳುನಾಡಲ್ಲಿ ನಿಂತ್ಕೊಂಡು ಮಾತಾಡೋಕೆ ನಿಮಗೆ AIADMK ಕಾಂಗ್ರೆಸ್ ಒಂದು ಕಾಲದ ಮೈತ್ರಿ. AIADMK ಕಾಂಗ್ರೆಸ್ ಜೊತೆ, DMK ಬಿಜೆಪಿ ಜೊತೆ ಇದ್ದವರು ಅನುಕೂಲ ಸಿಂಧು ರಾಜಕಾರಣ ಮಾಡ್ಕೊಂಡು ಹೋಗ್ತೀರಿ. ದೆಹಲಿಯಿಂದ ಆಪರೇಟ್. ನೀವೆಲ್ಲಿಂದ ಆಪರೇಟ್ ಮಾಡ್ತೀರಿ? ಮಂಡ್ಯದಿಂದನಾ, ಮೈಸೂರಿಂದನಾ, ಕೊಯಮತ್ತೂರಿಂದನಾ? ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇದಕ್ಕೆ ಅರ್ಥ ಇರಲ್ಲಪ್ಪ ಮಾತು. 2029ರಿಂದ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ತರಲು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲು ಕೇಂದ್ರ ಸರ್ಕಾರ ವಿಫಲವಾಗುವ ಮೂಲಕ ಬಿಜೆಪಿ ಅವನತಿ ಆರಂಭವಾಗಿದೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಾಗ್ದಾಳಿ ನಡೆಸಿದ್ದಾರೆ.
ಹೌರಾದ ಉಲುಬೆರಿಯಾದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಸೋಲು ಕಂಡಿದೆ, ಕೇವಲ ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಕಚೇರಿಯಲ್ಲಿ ಉಳಿದಿದೆ ಎಂದು ಕಟ್ಟುಟೀಕೆ ಮಾಡಿದರು. ಬಿಜೆಪಿನ ನಾವು ಸೋಲಿಸಿದ್ದೇವೆ, ಅವರು ಮುಜುಗರಕ್ಕೆ ಒಳಗಾದರು, ಅವರಿಗೆ ಸ್ವಂತ ಬಹುಮತವಿಲ್ಲ, ಅವರು ಇತರರ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ಕುಳಿತಿದ್ದಾರೆ. ಬಿಜೆಪಿ ದೇಶವನ್ನು ವಿಭಜಿಸುವ ಪ್ರಯತ್ನ ಮಾಡಲು ಬಯಸುತ್ತಿದೆ. ಮಹಿಳೆಯರಿಗೆ ಮೀಸಲಾತಿ ನೀಡಲು ಈ ಮಸೂದೆಯಲ್ಲಿ ವಿಲೀನ ಬೇಕಿರಲಿಲ್ಲ. ದೇಶವನ್ನು ವಿಭಜನೆ ಮಾಡುವ ಉದ್ದೇಶದಿಂದ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಬಯಸಿದ್ದಾರೆ. ಅಲ್ಲದೆ ತಮ್ಮ ಪಕ್ಷವು ಮಹಿಳಾ ಪ್ರಾತಿನಿಧ್ಯಕ್ಕೆ ಹೆಚ್ಚು ಒತ್ತು ನೀಡಿದೆ. ಲೋಕಸಭೆಯಲ್ಲಿ ಟಿಎಂಸಿ ಶೇಕಡಾ 36ರಷ್ಟು ಪ್ರಾತಿನಿಧ್ಯ ಹೊಂದಿದ್ದರೆ ರಾಜ್ಯಸಭೆಯಲ್ಲಿ ಶೇಕಡಾ 46ರಷ್ಟು ಪ್ರಾತಿನಿಧ್ಯ ಹೊಂದಿದೆ. ಇಷ್ಟು ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ ಪಕ್ಷ ಟಿಎಂಸಿ ಹೊರತಾಗಿ ಬೇರೊಂದಿಲ್ಲ. ಬಿಜೆಪಿ ನಮ್ಮನ್ನು ನೋಡಿ ಕಲಿಬೇಕು. ನಾನು 1998ರಿಂದಲೂ ಮಹಿಳಾ ಮೀಸಲಾತಿಗೆ ಹೋರಾಡ್ತಿದ್ದೇನೆ ಅಂತ ವಿರೋಧಿಗಳಿಗೆ ಮಮತಾ ಬ್ಯಾನರ್ಜಿ ಟಾಂಗ್ ಕೊಟ್ಟರು. ಗುಡ್. ಈ ಮೀಸಲಾತಿ ಜಾರಿ ಮಾಡದೆ ಮಮತಾ ಬ್ಯಾನರ್ಜಿ ಮೀಸಲಾತಿ ಕೊಟ್ಟವ್ರೆ, ಗ್ರೇಟ್, ಮೆಚ್ಚಬೇಕು. ಮಹಿಳಾ ಮೀಸಲಾತಿ ಜಾರಿ ಮಾಡಿದ ತಕ್ಷಣ ಮಹಿಳೆಯರೆಲ್ಲ ಹೋಗ್ಬಿಟ್ಟು ಬಿಜೆಪಿಗೆ ಓಟ್ ಕೊಡಲ್ಲ, ನೀವು ಕೊಟ್ಟಿದ್ದೀರಿ ಅಂತ ನಿಮ್ಗೇನು ಓಟ್ ಹಾಕಲ್ಲ. ಕೆಲಸ ಮಾಡಬೇಕಾಗತ್ತೆ, ಹಾಗಾಗಿ ಕೆಲಸ ಇಂಪಾರ್ಟೆಂಟು. ಬಟ್ ಅದಾದರೆ ಅನಿವಾರ್ಯವಾಗಿ ಕೊಡಲೇಬೇಕಾಗತ್ತೆ ಜನಕ್ಕೆ ಅನ್ನೋದು ವಿಷಯ ಅಷ್ಟೇ. ಬಟ್ ನೀವು ಮಾಡಿದಿರಿ, ಗ್ರೇಟ್ ದಿದಿ. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಅಂತರದಿಂದ ಜಯಬೇರಿ ಬಾರಿಸಲಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಎಸ್ವೈ, ಮಹಿಳಾ ಮೀಸಲಾತಿ ಮಸೂದೆ ವಿಚಾರವಾಗಿ ವಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವುದು ಸಮಾನತೆ ವಿರೋಧಿಗಳು. ಮಹಿಳಾ ಮೀಸಲಾತಿ ಬಗ್ಗೆ ಬಹಳ ವರ್ಷಗಳಿಂದ ಮಾತನಾಡಿಕೊಂಡು ಬರ್ತಿದ್ವಿ. ಮಹಿಳಾ ಮೀಸಲಾತಿ ಜಾರಿ ಮಾಡ್ತಿರೋದು ರಾಜಕೀಯ ಲಾಭಕ್ಕಾಗಿ ಅನ್ನೋದು ತಪ್ಪು. ಒಳ್ಳೆಯ ನೀತಿ ಯಾವಾಗಲೂ ಬಂದರೂ ಒಳ್ಳೆಯದೇ. ಬಸವಣ್ಣನವರು ಒಂದೇ ಹೆಣ್ಣು ಗಂಡು ಭೇದವಿಲ್ಲದೆ ಸಮಾನ ಹಕ್ಕಿಗಾಗಿ ಹೋರಾಡಿದರು. ಅಕ್ಕ ಮಹಾದೇವಿ ಅಂತ ಅವರು ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದೇ ತತ್ವ ಮುಂದುವರಿಬೇಕಾದ್ರೆ ರಾಜಕೀಯದಲ್ಲಿ ಮಹಿಳೆಯರಿಗೆ ರಾಜಕೀಯ ಪ್ರವೇಶ ಅವಕಾಶ ಕೊಡೋದು ಅನಿವಾರ್ಯ ಅಂತ ಪ್ರತಿಪಾದಿಸಿದರು. ಮಹಿಳಾ ಮೀಸಲಾತಿ ಜಾರಿಗೊಳಿಸಲು ಹೊರಟಿರುವ ಪ್ರಧಾನಿ ಮೋದಿಯವರ ನಿರ್ಧಾರ ಐತಿಹಾಸಿಕವಾದದ್ದು. ಇದು ರಾಜಕೀಯ ಲಾಭಕ್ಕಾಗಿ ಎಂಬ ಟೀಕೆಗಳು ತಪ್ಪು. ಇದನ್ನು ವಿಳಂಬ ಮಾಡುವ ನೀತಿ ಸರಿಯಲ್ಲ. ಒಳ್ಳೆಯ ಕೆಲಸ ಯಾವಾಗಲೂ ನಡೆದರೂ ಸ್ವಾಗತಾರ್ಹ. ಆದ್ರಿಂದ ಪಕ್ಷಾತೀತವಾಗಿ ಎಲ್ಲರೂ ಮೋದಿಯವರ ಈ ನಿರ್ಧಾರಕ್ಕೆ ಬೆಂಬಲ ನೀಡಬೇಕು. ಪ್ರತಿಯೊಂದಕ್ಕೂ ವಿರೋಧ ಮಾಡುವುದು ಸರಿಯಲ್ಲ ಅಂತ ವಿಪಕ್ಷ ನಾಯಕರ ವಿರುದ್ಧ ಯಡಿಯೂರಪ್ಪ ಕಿಡಿಕಾರಿದರು. ದೇಶದ 70 ಕೋಟಿ ಮಹಿಳೆಯರಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ. ಮಹಿಳೆಯರ ಹಕ್ಕಿಗೆ ವಿರೋಧವಾಗಿ ನಡೆದುಕೊಂಡಿದೆ. ಕಾಂಗ್ರೆಸ್ನ ರಕ್ತದಲ್ಲೇ ಮಹಿಳಾ ವಿರೋಧಿ ನೀತಿ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹುಡುಕಿದ್ರು. ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಎಂದೇ ನೋಡ್ತಾರೆ. ಮಹಿಳೆಯರಿಗೆ 2,000 ರೂಪಾಯಿ ಉಚಿತ ಬಸ್ ಪ್ರಯಾಣ ಇತ್ಯಾದಿ ಯೋಜನೆಗಳನ್ನು ಕೊಟ್ಟರೆ ಸಾಕು. ಆದರೆ ಪಾರ್ಲಿಮೆಂಟ್ ಮತ್ತು ವಿಧಾನಸಭೆಯಲ್ಲಿ ನಿಜವಾದ ರಾಜಕೀಯ ಪ್ರಾತಿನಿಧಿತ್ವ ಕೊಡಬಾರದು ಎಂಬ ಮನಸ್ಥಿತಿ ಕಾಂಗ್ರೆಸ್ನದ್ದು. ಚುನಾವಣೆಯಾಗುವಾಗ ಹಣ ಕೊಟ್ಟು ಮತ ಕೇಳುವುದು ಮಾತ್ರ ಇವರ ರಾಜಕೀಯ. ಈ ದ್ರೋಹಿ ನಿಲುವಿಗೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ. ಇಂತಹ ಬಿಲ್ಗೆ ವಿಪಕ್ಷಗಳು ಒಗ್ಗಟ್ಟಿನಿಂದ ಬೆಂಬಲ ನೀಡಬೇಕಿತ್ತು. ಸರ್ವಾನುಮತದಿಂದ ಪಾಸಾಗಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಇದನ್ನು ವಿರೋಧಿಸಿದೆ. ಇದು ಕೇವಲ ರಾಜಕೀಯ ಪಕ್ಷಗಳ ಪಿತೂರಿ. ಸುಮಾರು 60 ವರ್ಷ ದೇಶವನ್ನು ಆಡಳಿತ ನಡೆಸಿದ ಕಾಂಗ್ರೆಸ್ ಈಗ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ರು. ಮಹಿಳೆಯರ ಪರ ನಿಜವಾದ ಧೈರ್ಯ ತೋರಲಿಲ್ಲ. ಮಹಿಳೆಯರ ಹಿತದೃಷ್ಟಿಯಿಂದ ನಡೆದುಕೊಂಡಿದ್ರೆ ಮೀಸಲಾತಿ ಬಿಲ್ಗೆ ಸ್ಪಷ್ಟ ಬೆಂಬಲ ನೀಡಬೇಕಾಗಿತ್ತು ಅಂತ ಅಶೋಕ್ ಗುಡುಗಿದ್ದಾರೆ. ಎಕ್ಸಾಂಪಲ್ 2004ವರೆಗೂ ಉತ್ತರಳ್ಳಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು. ದೇಶದಲ್ಲೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಅದರ MLA ಅಶೋಕ್ ಆಗ್ತಿದ್ರು. ಅದು ಪುನರ್ವಿಂಗಡಣೆ ಆದಮೇಲೆ ಬೆಂಗಳೂರು ಸೌತ್, RR ನಗರ, ಪದ್ಮನಾಭ ನಗರ, ದಾಸರಳ್ಳಿ, ಈಗ 4ರಿಂದ 5 MLA ಕಾನ್ಸ್ಟಿಟ್ಯೂನ್ಸಿ ಆಯಿತು. ಪುನರ್ವಿಂಗಡಣೆ ಆಗೋದ್ರಿಂದ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ. ಅದಲ್ಲದೆ ಸರ್ 50% ಕ್ಷೇತ್ರಗಳು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. 224 MLAಗಳ ಬದಲಾಗಿ 336 MLA ಆಗ್ತಾರೆ. ಅದರಲ್ಲಿ 33% ಅಂದರೆ 110-120 ಮಹಿಳಾ MLAಗಳು ಬರ್ತಾರೆ. ಅವತ್ತು ಪುನರ್ವಿಂಗಡಣೆ ಆಗಿದ್ದಕ್ಕೆ ಉತ್ತರಳ್ಳಿ ವಿಭಜನೆ ಆಯಿತು. ಬೆಂಗಳೂರು ಸೌತ್ ಕೃಷ್ಣಪ್ಪ MLA ಜೆಡ್ಪಿ ಮೆಂಬರ್, ಅಶೋಕ್ ಪದ್ಮನಾಭನಗರ MLA, RR ನಗರ, ದಾಸರಳ್ಳಿ, ಇವೆಲ್ಲ ಕ್ಷೇತ್ರಗಳಾದವು ಪುನರ್ವಿಂಗಡಣೆ ಆಗಲಾಗಿ. ಜನಗಳಿಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಬಟ್ ಇದ್ಯಾವುದು ಇದು ವಿರೋಧ ಮಾಡಿದ್ರೆ ಹಂಗೆ ಏನು RR ನಗರ ಆ ಮೂಲೆಯಿಂದ ಇಲ್ಲಿ JP ಪಾರ್ಕ್ ವರ್ಗ ಕ್ಷೇತ್ರ ಆಯ್ತಪ್ಪ. ಅದು ನವದೆಹಲಿಯ ಸಂಸತ್ ಭವನದಲ್ಲಿ ಶನಿವಾರ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಸೋತಿದ್ದಕ್ಕೆ ಸಂಪುಟ ಸಮಿತಿ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾರಿ ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಈ ಮಸೂದೆಯನ್ನು ಬೆಂಬಲಿಸದಿದ್ದಕ್ಕಾಗಿ ವಿರೋಧ ಪಕ್ಷಗಳು ತಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತವೆ. ಇದಕ್ಕೆ ಬೆಲೆ ತೆರಬೇಕಾಗುತ್ತೆ. ವಿರೋಧ ಪಕ್ಷಗಳದು ಮಹಿಳಾ ವಿರೋಧಿ ಮನಸ್ಥಿತಿ ಅಂತ ಮೋದಿ ಕುಟುಕಿದ್ದಾರೆ. ಈ ವಿಷಯವನ್ನ ದೇಶದ ಪ್ರತಿಯೊಂದು ಹಳ್ಳಿಗೂ ಕೊಂಡೊಯ್ಯುತ್ತೇವೆ. ಇದನ್ನು ಮುಚ್ಚಿಡಲು ವಿರೋಧ ಪಕ್ಷಗಳು ಈಗಾಗಲೇ ಕುಂಟು ನೆಪಗಳನ್ನು ಹುಡುಕುತ್ತಿವೆ ಎಂದು ವ್ಯಂಗ್ಯವಾಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಏರಿದ ಬಳಿಕ ಇಲ್ಲಿಯವರೆಗೆ ಯಾವುದೇ ಮಸೂದೆಗೂ ಸೋಲಾಗಿರಲಿಲ್ಲ. ಆದರೆ
ಇದೇ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದು ಬಿಜೆಪಿಗರಿಗೆ ಈ ನಡೆಯಾಗಿದೆ. ಇದೊಳ್ಳೆ ಕತೆ ಆಯ್ತಲ್ಲ, ಸರ್ಕಾರ ಏನು ಬಿದೋಗಲ್ವಲ್ಲ, ನಡೆಯುತ್ತೆ, ಬಟ್ ಆಗಬೇಕಾಗಿದ್ದು. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂಬ ಆರೋಪದ ಮೇರೆಗೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ವಿರುದ್ಧ ತೆಗೆದುಕೊಳ್ಳಲಾದ ಕ್ರಮದ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲಾದರೂ ಕ್ರಮ ಕೈಗೊಳ್ಳುವ ಮೊದಲು ರಾಜ್ಯ ಘಟಕವು ಸರಿಯಾದ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಪತ್ರಕರ್ತರ ಎದುರು ಮಾತನಾಡಿದ ಹರಿಪ್ರಸಾದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ರಾಜ್ಯಸಭಾ ಉಪಾಧ್ಯಕ್ಷ ಎಆರ್ ರೆಹಮಾನ್ ಖಾನ್ ಅವರ ನೇತೃತ್ವದಲ್ಲಿ ಶಿಸ್ತು ಸಮಿತಿ ಇದೆ. ಯಾರಾದರೂ ಸದಸ್ಯರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವುದು ಕಂಡುಬಂದರೆ ಆ ವಿಷಯವನ್ನ ಸಮಿತಿಗೆ ಒಪ್ಪಿಸಬೇಕು. ಸಮಿತಿ ಸಂಬಂಧಿತ ಸದಸ್ಯರಿಂದ ಸ್ಪಷ್ಟೀಕರಣ ಕೇಳಿ ನಂತರ ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುತ್ತೆ. ಕರ್ನಾಟಕ ಘಟಕವು ಈ ಪ್ರಕ್ರಿಯೆಯನ್ನು ಅನುಸರಿಸಬೇಕಿತ್ತು ಅಂತ ಹರಿಪ್ರಸಾದ್ ಹೇಳಿದರು. ಇನ್ನು ಕೆಲವು ಸ್ವಾರ್ಥಪರ ವಲಯಗಳು ಜಮೀರ್ ಅಹಮದ್ ಅವರ ರಾಜೀನಾಮೆ ಬಗ್ಗೆ ವದಂತಿಗಳನ್ನು ಹರಡುತ್ತಿವೆ. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿದೆಯೇ ಇಲ್ಲವೇ ಎಂಬುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಬೇಕು. ಈ ಬಗ್ಗೆ ಸ್ಪಷ್ಟನೆ ನೀಡೋದ್ರಿಂದ ವದಂತಿಗಳಿಗೆ ಅಂತ್ಯ ಬೀಳಬಹುದು ಅಂತ ಹರಿಪ್ರಸಾದ್ ಸಲಹೆ ಕೊಟ್ಟಿದ್ದಾರೆ. ಕರೆಕ್ಟು, ಬೇರೆಯವ್ರು ಮಾಡಿದಾಗ ಬಾಯಿ ಮುಚ್ಕೊಂಡಿರ್ತಾರೆ, ಇವ್ರ ಪಾಪ ಇವ್ರು ಯಾರೋ ಮಾಡಿದ್ರು ಅಂದ್ಬಿಟ್ಟು ಇವ್ರನ್ನ ಕ್ರಮ ಕೈಗೊಂಡ್ರಾಗತ್ತೇನು? ಹಾಂ, ಅದೇ ಹೇಳ್ತಾ ಇದ್ರು, ಸಾಬ್ರು ಸಾಮರ್ಥ್ಯ ತೋರಿಸ್ತಾರೆ ಸರಿ ಅಂತ. ನೀವು ಹಿಂಗೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ ಕಾಂಗ್ರೆಸ್ಗೆ ಮತ್ತಷ್ಟು ಸಿಟ್ಟಾಗುತ್ತೆ, ಅನ್ಯಾಯ ಆಗುತ್ತೆ. ಲೈಕ್ ಅಂದರೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ, ನಡೀರಿ ನೀವಿಲ್ಲ ನೀನೊಬ್ರು ಅಂತ ಹರಿಪ್ರಸಾದ್ ಚೆನ್ನಾಗಿ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಮತ್ತೆ ನಿರ್ಬಂಧಗಳನ್ನು ವಿಧಿಸಿದೆ. ಅಮೆರಿಕ ಕದನ ವಿರಾಮ ಉಲ್ಲಂಘಿಸಿದೆ ಎಂದು ಆರೋಪಿಸಿರ್ತಕ್ಕಂಥ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ನಿನ್ನೆ ಎಲ್ಲಾ ದೇಶಗಳ ಕಮರ್ಷಿಯಲ್ ಹಡಗುಗಳ ಸಂಚಾರಕ್ಕೆ ಹಾರ್ಮುಜ್ ಜಲಸಂಧಿಯನ್ನ ತೆರೆಯಲಾಗಿದೆ ಎಂದು ಇರಾನ್ ಘೋಷಿಸಿತ್ತು. ಅದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧನ್ಯವಾದಗಳನ್ನು ಕೂಡ ತಿಳಿಸಿದ್ರು. ಆದರೆ ಇಂದು ಮತ್ತೆ ಇರಾನ್ ತನ್ನ ನಿರ್ಧಾರವನ್ನು ಬದಲಾಯಿಸಿದೆ. ಇದರಿಂದಾಗಿ ಮತ್ತೆ ವಿವಿಧ ದೇಶಗಳ ತೈಲ ಸಾಗಾಟ ಮಾಡುವ ಹಡಗುಗಳ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಇರಾನ್ ಸಂಬಂಧಿತ ಹಡಗು ಸಾಗಣೆಯ ಮೇಲಿನ ದಿಗ್ಬಂಧನವನ್ನು ಕೊನೆಗೊಳಿಸುವುದಿಲ್ಲ ಎಂದು ಅಮೆರಿಕ ಹೇಳಿದ ನಂತರ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯ ಮೇಲೆ ಮತ್ತೆ ನಿರ್ಬಂಧ ಹೇರಿದೆ. ಇರಾನ್ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನ ಜಾರಿಯಲ್ಲಿ ಇರುವವರೆಗೂ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸಾಗಾಟವನ್ನು ನಿರ್ಬಂಧಿಸುವುದಾಗಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇರಾನ್ ಅಮೆರಿಕ ಈ ಕಚ್ಚಾಟದಲ್ಲಿ ನಮಗೆ ಗ್ಯಾಸು, ಪೆಟ್ರೋಲು, ಡೀಸೆಲ್ದು ಅಭಾವ ಆಗ್ತಾ ಇದೆ. ಭಗವಂತ ಬೇಗ ಇವೆಲ್ಲ ನಿಲ್ಲಿಸ್ಬೇಕಪ್ಪ. ಈ ಯುದ್ಧ ಅನ್ನೋದು ಬಹಳಷ್ಟು ಸಮಸ್ಯೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಹಾಗೆ ಮಹಿಳಾ ಮೀಸಲು ಮತ್ತು ಕ್ಷೇತ್ರ ಪುನರ್ವಿಂಗಡಣೆಗೆ ಸೋಲಾಗಿರ್ತಕ್ಕಂಥದ್ದು ಸಂಸತ್ತಲ್ಲಿ, ನೀವುದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಸಪೋರ್ಟ್ NDA ಆರ್ INDA ಮೈತ್ರಿಕೂಟ? ತಪ್ಪದೆ ಕಾಮೆಂಟ್ ಮಾಡಿ. ಯಾವ ಕಾರಣಕ್ಕೆ ಪುನರ್ವಿಂಗಡಣೆ ಬೇಕು, ಯಾವ ಕಾರಣಕ್ಕೆ ಮೀಸಲಾತಿ ಬೇಕು, ಮಹಿಳಾ ಮೀಸಲು ಇಲ್ಲ ಬೇಡ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಮೀಸಲಾತಿ ಬೇಡ, ಯಾವ ಕಾರಣಕ್ಕೆ ಪುನರ್ವಿಂಗಡಣೆ ಮಾಡೋದು ಬೇಡ, ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.